ಸೊ ಈಗ ಪೈಥಾನ್ದೊಳಗೆ ನಾವೇನಂದ್ರೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಆಮೇಲೆ ಇಂಟರ್ಫೇಸಸ್ ಇವೆಲ್ಲ ಹೆಂಗೆ ಮಾಡ್ತಾರಂತ ನೋಡೋಣ. ಸೊ ನೀವು ಲಾಸ್ಟ್ ಸೆಷನ್ ಒಳಗೆ ಏನು ನೋಡಿದ್ರಿ, ಪೈಥಾನ್ ಒಳಗೆ ಹೌ ಟು ಡೂ ಸಿಂಪಲ್ ಕ್ಲಾಸ್ ಮಾಡಿ ಅದನ್ನು ಹೆಂಗೆ ಇನ್ಹೆರಿಟ್ ಮಾಡೋದು. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಬುಕ್ ಅಂತ ಒಂದು ಕ್ಲಾಸ್ ಮಾಡಿದ್ವಿ ಆಯಿತಾ. ಸೊ ಇದ್ರೊಳಗೆ ದಿಸ್ ಇಸ್ ಹೌ ಯು ರೋಟ್ ದ ಕನ್ಸ್ಟ್ರಕ್ಟರ್ ಆ್ಯಂಡ್ ದೆನ್ ಸಮ್ ಆಫ್ ದ ಮೆಥಡ್ ಆ್ಯಂಡ್ ದೆನ್ ಯು ಆಲ್ಸೋ ರೋಟ್ ಅ ಸಿಂಪಲ್ ಕ್ಲಾಸ್ ಲೈಕ್ ಸೇ ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಆಮೇಲೆ ಸ್ಟೂಡೆಂಟ್, right? And then finally we had an application class where we imported all these classes, right? So from that module we imported this class and then we use those here to create the objects and all. So we had tried this. Now let's see how we can implement the inheritance and all. So looks like we have to do the inheritance and then get on to the other advanced concepts. Okay, so the first example is the inheritance here. So in case of Python, right, the inheritance is where I can show you this example here. So inheritance as a concept ಮತ್ತು ಅದೇನು ಡೆಫಿನಿಷನ್ ಇದೆಯಲ್ಲ, see that is same, that is not going to ಏನಂತಾರ change. Okay, but the way you do it, the keywords you use, the syntax ನೀವೇನು ಯೂಸ್ ಮಾಡ್ತಿರಲ್ಲ ಅದು ಚೇಂಜ್ ಆಗುತ್ತೆ. So inheritance in Python allows the class or the child to inherit properties and methods, okay, from the another class which is a parent. So simple example ನೋಡ್ರಿ, ಇಲ್ಲಿ ಏನಂತಂದ್ರೆ ಪೇರೆಂಟ್ ಕ್ಲಾಸ್ ಇದೆ ಲೈಬ್ರರಿ ಐಟಮ್ ಅಂತ. ಇದ್ರೊಳಗೆ we have some constructor here and ನಿಮಗೆ ಗೊತ್ತಿದ್ದಂಗೆ ಪೈಥಾನ್ದಾಗ ಎಕ್ಸ್ಪ್ಲಿಸಿಟ್ ಆಗಿ ನಾವು ಪ್ರಾಪರ್ಟೀಸ್ ಅಥವಾ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡಲ್ಲ. ದೇ ಆರ್ ಆಲ್ ಡಿಕ್ಲೇರ್ಡ್ ಹಿಯರ್ ಇನ್ ದ ಕನ್ಸ್ಟ್ರಕ್ಟರ್ ಲೈಕ್ ದಿಸ್. ಈ ಥರ ಸೆಲ್ಫ್ ಅಂತ ಬರೋದು, ವಾಟ್ ಎವರ್ ವೇರಿಯೇಬಲ್ಸ್ ಯು ಹ್ಯಾವ್ ಯು ರೈಟ್ ಇಟ್ ಲೈಕ್ ದಿಸ್ ಆ್ಯಂಡ್ ದೆನ್ ದೆರ್ ಈಸ್ ಒನ್ ಮೆಥಡ್ ಡಿಸ್ಪ್ಲೇ ಅಂತ. ದಿಸ್ ಇಸ್ ದ ಪೇರೆಂಟ್ ಕ್ಲಾಸ್ ಆ್ಯಂಡ್ ದೆನ್ ವಾಟ್ ವಿ ಹ್ಯಾವ್, ಸೊ ವಿ ಹ್ಯಾವ್ ದಿಸ್ ಚೈಲ್ಡ್ ಕ್ಲಾಸ್. ಸೊ ಚೈಲ್ಡ್ ಕ್ಲಾಸ್ ಒಳಗೆ ಇದ್ರೊಳಗೆ ನೋಡ್ರಿ ಇಲ್ಲೇನು ಎಕ್ಸ್ಟೆಂಡ್ ಅಂತ ಬರೆಯಾಗ್ತಿಲ್ಲ ಅಥವಾ ಬೇರೆ ಯಾವುದು ಕೀವರ್ಡ್ ಯೂಸ್ ಮಾಡತ್ತಿಲ್ಲ. ಇಲ್ಲಿ ಸಿಂಪ್ಲಿ ಏನಂದ್ರೆ ಆ ಕ್ಲಾಸ್ ಹೆಸರು ಬರೋದು ಓಪನ್ ಆ್ಯಂಡ್ ಕ್ಲೋಸ್ ಬ್ರೇಸ್ ಒಳಗೆ ಈ ಥರ ಬರಿತೀವಿ ಈ ಐಟಮ್. ಬಟ್ ಇದ್ರೊಳಗೆ ಮುಖ್ಯವಾಗಿ ಈ ಥರ ಮಾಡ್ಬೇಕಂದ್ರೆ ಸೊ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ಈ ಕ್ಲಾಸ್ ಅಲ್ಲಿ ಇಂಪೋರ್ಟ್ ಆಗಿರಬೇಕು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನಂದ್ರೆ ಯು ಹ್ಯಾವ್ ಅ ಕನ್ಸ್ಟ್ರಕ್ಟರ್, ಆಮೇಲೆ ಇಲ್ಲಿ ಇನ್ನೊಂದು ಮೆಥಡ್ ಬರೆಯಾಕ್ತೀರಿ. ಇಲ್ಲಿ ಏನಂದ್ರೆ ನ್ಯಾಚುರಲಿ ನೀವು ನೋಡ್ರಿ ಇಲ್ಲಿ ಓವರ್ ರೈಡ್ ಅಂತ ಏನು ಕೀವರ್ಡ್ ಬರ್ದಿಲ್ಲ ಜಾವಾದಾಗ ಬರ್ದಂಗೆ ಆಯ್ತಾ. ಬಟ್ ಯು ಜಸ್ಟ್ ಯೂಸ್ ದ ಸೇಮ್ ನೇಮ್ ಆ್ಯಂಡ್ ಇಲ್ಲಿ ಸೂಪರ್ ಕಾನ್ಸೆಪ್ಟ್ ಇದೆ ಜಾವಾದೊಳಗೆ ಹೆಂಗಿದೆಯಲ್ಲ ಆ ಥರ. ಸೊ ಇದೇ ರೀತಿ ಇಲ್ಲಿ ಮ್ಯಾಗ್ಝಿನ್ ಅಂತ ಒಂದು ಕ್ಲಾಸ್ ಇದೆ, ಆ ಮ್ಯಾಗ್ಝಿನ್ ಕ್ಲಾಸಿಗೆ ಈ ಥರ ಬರ್ದಿದ್ದೀವಿ. ಸೊ ಕಾನ್ಸೆಪ್ಷುಲಿ ನೀವು ಅಬ್ಸರ್ವ್ ಮಾಡ್ರಿ, ನೀವು ಒಂದ್ಸರಿ ಜಾವಾದಾಗ ಕಲಿತ್ರಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಅದನ್ನು ಪೈಥಾನ್ದಾಗ ಮಾಡ್ಬೇಕಂದ್ರೆ ಡೆಲ್ಟಾ ಚೇಂಜಸ್ ಅಥವಾ ಡೆಲ್ಟಾ ಏನೇನು ಡಿಫ್ರೆನ್ಸಸ್ ಅದಾವ ಅದನ್ನಷ್ಟು ನೆನಪಿಟ್ಕೊಂಡ್ರಿ ಅಂದ್ರೆ ಯು ವಿಲ್ ಲರ್ನ್ ದ ಕಾನ್ಸೆಪ್ಟ್ಸ್. ಆಮೇಲೆ ನೀವು ಕೋಡಿಂಗ್ ಯಾವತ್ತೂ ಹಿಂಗೆ ಕುಂತು ಬಹ್ಯಾಟ್ ಮಾಡೋಕ್ಕಾಗಲ್ಲ. ಅದನ್ನಷ್ಟು ಕಲ್ತ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ಸ್ ಅಥವಾ ವರ್ಕ್ ಮಾಡೋಕೆ ಶುರು ಮಾಡಿದ್ರಿ ಅಂದ್ರೆ ಕ್ರಮೇಣ 3 ವಾರನಾಗ 4 ವಾರನೇ ನಿಮ್ಗೆ ಅದು ಸಿಂಟ್ಯಾಕ್ಸ್ ನೆನಪುಳಿತೈತಿ, ಉಳಿತು ಯೂಸ್ ಮಾಡೋಕೆ ಬರುತ್ತೆ. ಬಟ್ ಸೈಮಲ್ಟೇನಿಯಸ್ಲಿ ನೀವು 1 ಅಥವಾ 2 ಲ್ಯಾಂಗ್ವೇಜ್ನಾಗ ಕೋಡ್ ಮಾಡತ್ತಿದ್ರಿ ಒಂದು ಯಾವುದೋ ಪ್ರಾಜೆಕ್ಟ್ನಾಗ, 2-3 ಪ್ರಾಜೆಕ್ಟ್ನಾಗ ಹೊಸ ಲ್ಯಾಂಗ್ವೇಜ್ ಅದಾವ ಅಂತ ತಿಳ್ಕೊರಿ ಎಲ್ಲ ಲ್ಯಾಂಗ್ವೇಜ್. ಸೊ ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗೇ ಆಗುತ್ತೆ. ಅಫ್ಕೋರ್ಸ್ ಹಂಗಾದಾಗ ಯು ಕ್ಯಾನ್ ಆಸ್ಕ್ ChatGPT ಆ್ಯಂಡ್ Bing or Google to give you the syntax and use that syntax. Okay, so ಈಗೇನು ಮಾಡೋಣ ಅಂತ ಈ ಥರ ಇನ್ಹೆರಿಟನ್ಸದ ಎಕ್ಸಾಂಪಲ್ಸ್ ಮಾಡಿ ಅದರ ಕ್ಲಾಸ್ ಕ್ರಿಯೇಟ್ ಮಾಡಿ ನೋಡೋಣ ಅಂತ. ಐ ಡೋಂಟ್ ಥಿಂಕ್ ವಿ ಯೂಸ್ಡ್ ಇನ್ಹೆರಿಟನ್ಸ್ ಎನಿವೇರ್ ಹಿಯರ್, ರೈಟ್? ಸೊ ಈಗ ಏನು ಮಾಡೋಣ, ಇದು ಲೈಬ್ರರಿ ಐಟಮ್ ಇದೆಯಲ್ಲ, ಸೊ ಲೆಟ್ಸ್ ಕ್ರಿಯೇಟ್ ದಟ್ ಕ್ಲಾಸ್ ಲೈಬ್ರರಿ ಐಟಮ್. library item.py and class library item. Okay, library item ಮಾಡಿ then you have colon here. next ಏನು ಬರೀತೀರಿ ಇಲ್ಲಿ ಕ್ಲಾಸ್ ಒಳಗೆ, so you have to write the ಇದು constructor. okay, so definition space __ init _ self ಅಂತ ಬರಿಬೇಕು. ಆಮೇಲೆ you have some ಐಟಮ್ಸ್ ಲೈಕ್ ಸೇ ಈಗ ಬುಕ್ ಒಳಗೆ ಬುಕ್ ಕ್ಲಾಸ್ನಾಗ ಏನೇನು ಅದಾವ, ಇಲ್ಲಿ ಬುಕ್ ಟೈಟಲ್ ಇದೆ, ಆಥರ್ ಇದೆ, ಕ್ಯಾಟಗರಿ ಇದೆ, ID ಇದೆ. ಸೊ ಟೈಟಲ್ ಆಥರ್ ಆಲ್ರೆಡಿ ಯೂಸ್ ಮಾಡಾಕ್ತೀವಿ. ಸೊ ಲೆಟ್ಸ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಇದು
count. Okay, let's have a count. Let's say count, and then we can also say id. Okay, so ಇಲ್ಲಿ ಏನು ಮಾಡ್ತೀರಿ ಈಗ self dot count is equal to count, and then self dot id is equal to id. ಸೊ ಈಗ ಇದೇನಾಯ್ತು ಇದು, so this is the parent class, and what is this? This is the constructor. Okay, ಸೊ ಇದ್ರೊಳಗೆ ಈ ಥರ ನಿಮಗೆ 2 ವೇರಿಯೇಬಲ್ಸ್ ಡಿಫೈನ್ ಆದವು. ಇದಾದ್ಮೇಲೆ ಇಲ್ಲಿ ಟೈಟಲ್ ಆಥರ್ ಇದೆ, ಐ ಆಮ್ ನಾಟ್ ಯೂಸಿಂಗ್ ದಟ್. ಓಕೆ, ಆಮೇಲೆ ಇಲ್ಲಿ ಏನಂದ್ರೆ ಇಲ್ಲೊಂದು ಫಂಕ್ಷನ್ ಬರೆಯಾಕ್ತೀರಿ ನೀವು. ಓಕೆ, ಸೊ ಇಲ್ಲಿ ಏನಂದ್ರೆ ಯು ಆರ್ ಡಿಸ್ಪ್ಲೇಯಿಂಗ್ ದ ಇದು, ಲೆಟ್ಸ್ ಸೇ ಯು ಆರ್ ಡಿಸ್ಪ್ಲೇಯಿಂಗ್ ದ ಕೌಂಟ್ and you are also displaying the id. Okay, so you can do self dot count here, and you can do self dot id. So this became your parent class. Okay, so let's run this, and there are no errors, but there is no output also. Okay, ಈಗ ಇದನ್ನ ಏನು ಮಾಡೋಣ, ಬುಕ್ ಕ್ಲಾಸ್ ಒಳಗೆ ಇನ್ಹೆರಿಟ್ ಮಾಡೋಣ ಅಂತ. ಇಲ್ಲಿ ಇನ್ಹೆರಿಟ್ ಹೆಂಗೆ ಮಾಡಬೇಕು, ಏನು ಸಿಂಟ್ಯಾಕ್ಸ್ ಅದರದು? ಸೊ ಈ ಥರ ಮಾಡಿ ಇಲ್ಲೊಂದು ಈ ಥರ ಫಂಕ್ಷನ್ ಥರ ಓಪನ್ ಮಾಡಿ, ಯು ಸೇ ಲೈಬ್ರರಿ ಐಟಮ್. ನಾವು ಇಟ್ ಇಸ್ ನಾಟ್ ವಿಸಿಬಲ್. ವೈ ಇಟ್ ಇಸ್ ನಾಟ್ ವಿಸಿಬಲ್? ವಿ ಹ್ಯಾವ್ ನಾಟ್ ಇಂಪೋರ್ಟೆಡ್. ಸೊ ಇಂಪೋರ್ಟ್ ಮಾಡೋದು ಸಿಂಟ್ಯಾಕ್ಸ್ ಹೆಂಗಿತ್ತು, ಯು ಜಸ್ಟ್ ಸೇ ಫ್ರಾಮ್ ದಟ್ ಕ್ಲಾಸ್ ಆ್ಯಂಡ್ ದೆನ್ ಇಂಪೋರ್ಟ್. ಓಕೆ, ಸೊ ಈಗ ಲೈಬ್ರರಿ ಐಟಮ್ ಇದೆಯಲ್ಲ, ಸೊ ಇದನ್ನು ಎರಡು ಹೆಸರು ಸೇಮ್ ಕೊಟ್ಟರೆ ವರ್ಕ್ ಆಗಲ್ಲ. ವಿ ಹ್ಯಾವ್ ಸೀನ್ ದಟ್ ಇನ್ ದ ಇದು ಲಾಸ್ಟ್ ಟೈಮ್ ಓನ್ಲಿ. ಸೊ ಐ ಆಮ್ ಗೋಯಿಂಗ್ ಟು ಕಾಲ್ ಲೈಬ್ರರಿ ಐಟಮ್ ಕ್ಲಾಸ್. ಓಕೆ, ಸೊ ಇಲ್ಲಿ ಏನು ಮಾಡೋಣ ಈಗ, ಬುಕ್ ಕ್ಲಾಸ್ ಒಳಗೆ ವಿಲ್ ಸೇ ಸಿಮಿಲರ್ ಟು ದಿಸ್ ಫ್ರಾಮ್ ಅಂತ. ಫ್ರಾಮ್ ಫಸ್ಟ್ ಎಲ್ಲಿಂದ ಬರಿಬೇಕು, ಫ್ರಾಮ್ ಎಲ್ಲಿಂದ ತೊಗೊಳಾಗ್ತೀರಿ ಅಂತ ಆಯ್ತಾ, ಫ್ರಾಮ್ ಲೈಬ್ರರಿ. ಇಲ್ಲಿ ಬಂತು ನೋಡ್ರಿ ಸಜೆಷನ್ ಒಳಗೆ, ಫ್ರಾಮ್ ಹಿಯರ್, ಆ್ಯಂಡ್ ಏನು ಇಂಪೋರ್ಟ್ ಮಾಡಬೇಕು, ಇಂಪೋರ್ಟ್ ಲೈಬ್ರರಿ ಐಟಮ್. ಸೊ ಅದು ಆಟೋಮೆಟಿಕ್ ಸಜೆಷನ್ ಒಳಗೆ ಬಂದುಬಿಡುತ್ತೆ ನಿಮಗೆ. ಸೊ ಈಗ ನೀವಿಲ್ಲಿ ಬುಕ್ ಒಳಗೆ ಯು ಕ್ಯಾನ್ ರೈಟ್ ಇಟ್ ಏನಂತ, ಲೈಬ್ರರಿ ಐಟಮ್ ಅಂತ ಬರುತ್ತೆ ನಿಮಗೆ ಈಗ ಇಲ್ಲಿ. ಓಕೆ, ಸೊ ಈಗ ಆಟೋಮೆಟಿಕ್ಲಿ ದಿಸ್ ಬಿಕೇಮ್ ದ ಚೈಲ್ಡ್ ಕ್ಲಾಸ್ ಆ್ಯಂಡ್ ದ್ಯಾಟ್ ಬಿಕೇಮ್ ದ ಪೇರೆಂಟ್ ಕ್ಲಾಸ್. ಓಕೆ, ಸೊ ಲೆಟ್ಸ್ ಸಿ. ಈಗ ಇಲ್ಲಿ ಅಪ್ಲಿಕೇಶನ್ ಒಳಗೆ ಇದನ್ನು ರನ್ ಮಾಡಿ ನೋಡೋಣ ಅಂತ. ಓಕೆ, ಎವ್ರಿಥಿಂಗ್ ಈಸ್ ವರ್ಕಿಂಗ್ ಫೈನ್. ಈಗ ಒಂದು ಅಬ್ಸರ್ವ್ ಮಾಡಿರಿ, ಈಗ ಏನಿದು ಬುಕ್, ಇದು ಸ್ಟೂಡೆಂಟ್ ಐತಲ್ಲ, ಸ್ಟೂಡೆಂಟ್ ಬಿಡ್ರಿ. ನೆಕ್ಸ್ಟ್ ಲೆಟ್ಸ್ ಗೋ ಟು ದ ಬುಕ್. ಓಕೆ, ಈಗ ಇಲ್ಲಿ ಬುಕ್ ಐತಲ್ಲ, ಈ ಬುಕ್ ಆಬ್ಜೆಕ್ಟ್ ಒಳಗೆ ಅಬ್ಸರ್ವ್ ಮಾಡಿರಿ, ಡಿಸ್ಪ್ಲೇ ಇನ್ಫೋ ಮೆಥಡ್, ಇದನ್ನು ಕಾಲ್ ಮಾಡೋಣ ಅಂತ. ಓಕೆ, so I'll just set a breakpoint here and we'll run. ಈಗ ಇಲ್ಲದೀವಲ್ಲ. ಓಕೆ, ಸೊ ವೆನ್ ಯು ಗೋ ಇನ್, ಇಲ್ಲಿ ಅಬ್ಸರ್ವ್ ಮಾಡ್ರಿ ಎಲ್ಲಿ ಹೋಯ್ತಿದ್ದು, ಪೇರೆಂಟ್ ಕ್ಲಾಸಿಗೆ. ಓಕೆ, ಸೊ ನೀವೀಗ ಇಲ್ಲಿ ಚೈಲ್ಡ್ 1 ಬುಕ್ 1 ಕ್ಲಾಸ್ನಾಗಿದ್ರಿ. ಇಲ್ಲಿ ಡಿಸ್ಪ್ಲೇ ಇನ್ಫೋ ಅಂದಾಗ ಇದು ಡಿಸ್ಪ್ಲೇ ಇನ್ಫೋ ಮೆಥಡು ಇದ್ರೊಳಗಿಲ್ಲ, ಎಲ್ಲಿ ಚೈಲ್ಡ್ದಾಗಿಲ್ಲ, ಡೈರೆಕ್ಟ್ಲಿ ಇಟ್ ವೆಂಟ್ ಟು ದ ಪೇರೆಂಟ್ ಕ್ಲಾಸ್ನಾಗ ಇಂಪ್ಲಿಮೆಂಟ್ ಆಗಿತ್ತಲ್ಲ. ಸೊ ಇಟ್ ಆಟೋಮೆಟಿಕ್ಲಿ ಇಟ್ ವೆಂಟ್ ದೇರ್ ಆ್ಯಂಡ್ ನೌ ಇಟ್ ಈಸ್ ರನ್ನಿಂಗ್ ಫ್ರಮ್ ದೇರ್. ಓಕೆ, ಬುಕ್ ಆಬ್ಜೆಕ್ಟ್ ಹ್ಯಾಸ್ ನೋ ಅಟ್ರಿಬ್ಯೂಟ್ ಕೌಂಟ್. ಸೊ ಸೆಲ್ಫ್ ಡಾಟ್ ಕೌಂಟ್ ಇದೆಯಲ್ಲ ಇಲ್ಲಿ, 1 ಸೆಕೆಂಡ್, ಲೆಟ್ಸ್ ಸಿ. ಓಕೆ, ಸೊ ಈಗೇನಾಗ್ತಿತ್ತು, ಬುಕ್ ಆಬ್ಜೆಕ್ಟ್ಗೆ ಇದಿಲ್ಲ ಅಂತ ಹೇಳ್ತಿದೆ. ಸೊ ಬುಕ್ ಆಬ್ಜೆಕ್ಟ್ ಐತಲ್ಲ, ಇಲ್ಲೇನು ಮಿಸ್ಟೇಕ್ ಆಗಿದೆ ಅಂತ ನೋಡೋಣ. ಬುಕ್ ಆಬ್ಜೆಕ್ಟಿಗೆ ಹೋಗೋಣ, ಹೋಗಿ ಇಲ್ಲಿ ಇದ್ರ ಕನ್ಸ್ಟ್ರಕ್ಟರ್ನಾಗ ಕೌಂಟ್ ಕಾಮ ID. Okay, and then here you say
super. Okay, self comma let's see ಇದರೊಳಗೆ ಇಲ್ಲಿ ಸೂಪರ್ ಕನ್ಸ್ಟ್ರಕ್ಟರ್ ಹೆಂಗೆ ಮಾಡ್ತಾರಂತ ಇಲ್ಲಿದೆ ನೋಡಿ. You say super init and pass those titles. So that is the syntax. So you have to do like this. You say super dot underscore underscore init and ಇಲ್ಲಿ ಏನೇನು ಕೊಡಾಕ್ತಾರೆ ಈಗ count comma id ಹಿಂಗೆ ಕೊಟ್ಟಾಗ ಏನಾಗುತ್ತೆ ಆ ಸೂಪರ್ ಕ್ಲಾಸದ್ದು ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ. ಆಮೇಲೆ ನೀವು ಉಳಿದಿಲ್ಲ ಏನು ಅಸೈನ್ ಮಾಡಾಕ್ತೀರಿ ಇದು ಅಸೈನ್ ಮಾಡಿರಿ. ಓಕೆ, ಸೊ ಈಗ ಹಾಗಿದ್ರೆ ನಾವೇನು ಇಲ್ಲಿ ಅಪ್ಲಿಕೇಶನ್ ಐತಲ್ಲ, ಅಪ್ಲಿಕೇಶನ್ದಾಗ ಇಲ್ಲಿ ಬುಕ್ ಕ್ಲಾಸ್ ಕ್ರಿಯೇಟ್ ಬುಕ್ದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡತ್ತಿಲ್ಲ, ವಿ ಹ್ಯಾವ್ ಟು ಪಾಸ್ ದಟ್ ಐ ಡಿ. ಈಗ ಇಲ್ಲಿ ಬುಕ್ ಕ್ರಿಯೇಟ್ ಮಾಡತ್ತೀವಲ್ಲ, ಸೊ ಹಿಯರ್ ವಿ ಹ್ಯಾವ್ ಟು ಪಾಸ್ ದ ಕೌಂಟ್. ಲೆಟ್ಸ್ ಸೇ ಕೌಂಟ್ ಇಸ್ 100, right, and the id is 1 2 3. So now let's set a breakpoint here and then just run it and see. ಸೊ ಈಗ ನೋಡ್ರಿ ಫಸ್ಟ್ ಕನ್ಸ್ಟ್ರಕ್ಟರ್ದ ಏನು ಮಾಡೋಣ, ಸ್ಟೆಪ್ ಇಂಟು ಮಾಡೋಣ. ಇಲ್ಲಿ ಬಂದ್ವಿ. ಈಗ ಈ ಲೈನ್ ನಂಬರ್ 7 ಏನು ಮಾಡಾಕ್ತೀವಿ ಇಲ್ಲಿ, ಸೂಪರ್ ಇನಿಟ್. ಸೊ ಲೆಟ್ಸ್ ಜಂಪ್ ಇಂಟು ಇಟ್. ಸೊ ಯು ಕ್ಯಾನ್ ಸಿ ದಟ್ ಇಟ್ ವೆಂಟ್ ಇಂಟು ದ ಲೈಬ್ರರಿ ಐಟಮ್. ಸೊ ಇಲ್ಲಿ ಏನಾಗ್ತಿದೆ, ಇದ್ರದ್ದೇನು ಪೇರೆಂಟ್ ಇತ್ತಲ್ಲ, ಆ ಪೇರೆಂಟದ ಕನ್ಸ್ಟ್ರಕ್ಟರ್ ಕಾಲ್ ಆಯ್ತು. ಆಮೇಲೆ ಇವೆಲ್ಲ ಐಟಮ್ಸ್ ಇನಿಷಿಯಲೈಸ್ ಆದವು. ಓಕೆ, ಸೊ ಈಗ ಬಂದ ಮ್ಯಾಗ ಈಗ ಇದು ಡಿಸ್ಪ್ಲೇ ಇನ್ಫ್ಲೋ ರನ್ ಮಾಡಿ ನೋಡೋಣ ಈಗ ಎರರ್ ಸಾಲ್ವ್ ಆಗುತ್ತಾ ಇಲ್ಲ ಅಂತ. ಓಕೆ, now you can see that the count got printed. So the important learning here ಏನಂದ್ರೆ, ನಿಮ್ಮದು ಇಲ್ಲಿ ಏನು ಪೇರೆಂಟ್ ಕ್ಲಾಸ್ನಾಗ ಲೈಬ್ರರಿ ಐಟಮ್ನಾಗ ಇಲ್ಲೇನು ವೇರಿಯೇಬಲ್ಸ್ ಇರ್ತಾವಲ್ಲ, ಈ ವೇರಿಯೇಬಲ್ಸನ್ನು ನೀವು ಡಿರೈವ್ಡ್ ಕ್ಲಾಸ್ ಅಥವಾ ಚೈಲ್ಡ್ ಕ್ಲಾಸ್ ಅನ್ಬೋದು ನೀವು, ಯಾವುದು ಬುಕ್, ಇದ್ರೊಳಗೆ ಅದ್ರ ವ್ಯಾಲ್ಯೂಸ್ ತಗೊಂಡು ಯು ಹ್ಯಾವ್ ಟು ಕಾಲ್ ದಿಸ್ ಸೂಪರ್ ಇನಿಟ್ ಮೆಥಡ್, ಸೂಪರ್ ಕನ್ಸ್ಟ್ರಕ್ಟರ್ ಕಾಲ್ ಮಾಡಿ ಯು ಕ್ಯಾನ್ ಇನಿಷಿಯಲೈಸ್ ಇಟ್. Okay, and then now you have the object ready. So this is an example of one level of inheritance, right? Then if you want, you can have another class which will inherit from this, like say you can have ebook that will inherit from this one, and then add one more variable. So you can do all of that. Let's see what is the next concept. So next concept to demonstrate, there is also a class called magazine. Okay, so that magazine has an issue number and then same concept, and then we are displaying magazine and two different examples and then trying to print it. So let's do that. Let's create another class called magazine, and this magazine class is a child class, right? So you have to import first, right? So you have to say from library item class import library item, right? And then you say class magazine. Better to rename the file to avoid that same thing, magazine class. So let's say magazine, and here you have to write in braces library item and then colon. Okay, then your constructor. So this is the so here you have to take all those parameters that are needed to instantiate this library item. Okay, so library item class ಏನಿದೆ count and id, and then you can have other data types also, right? So let's say self count id, then author or publishing name, publishing house or publisher you can say, right? And then issue number. So now inside this you do the same thing, which is super dot init and what are the values you pass,
count and id. Okay, after that now you instantiate the other items. So let's say name, and whatever is the name, you get it name, then self dot publisher equal to publisher self dot issue number. Okay, so now this is the definition with what you say, this is the constructor. ನಾವು ಇದಾದ್ಮೇಲೆ ನೀವೇನು ಮಾಡ್ಬೋದು, ಬೇಕಾದಷ್ಟು ಬೇರೆ ಬೇರೆ ಮೆಥಡ್ ಬರಿಬೋದು. ಏನು ಡಿಸ್ಪ್ಲೇ ಮಾಡ್ಬೋದು, ಅಥವಾ ಲೆಟ್ಸ್ ರೈಟ್ some simple methods to display some of the information. ಆಮೇಲೆ see here also you are displaying the child information, child class ನಾಗ ಏನಿದೆಯಲ್ಲ, so you are also displaying that ಇಲ್ಲಿ ಏನಿದೆಯಲ್ಲ, so you are displaying that, and then you are displaying the additional information here. Okay, now with this in the application we can also now try to create, so we are only creating book object here, right? So then along with that we can also create some more objects, like say magazine. So for that we have to import, so from magazine class import magazine. So now you can create objects here. Once you do that, magazine is equal to magazine1 is equal to magazine. See, in Python this is the advantage, right? You don't have to declare type or anything, just declare variable and then say magazine. Then now let's call the constructor, right? So how do you call the constructor here? So magazine, you say count 100, id 1 2 3, then I think id, yeah, we'll say 1 2 3, then name is PCS tag, then publisher house is Algo 365, issue number 100. Okay, so now you can call the method with magazine1 dot display info. Okay, so here we are demonstrating that both classes, the book1 and magazine1, they are inheriting from the base class, same base class, and we are seeing that we are able to create those objects and invoke. So only when you debug it you will have more clarity. So let's debug this. Okay, so there is some issue with magazine class. Let's go there. Okay, here, this one. This is working fine, magazine is working fine. Now I think we tested the other one anyway. So let's run the file. Okay, takes 3 positional arguments, but 4 were given here. So there is one more error in the magazine class. Count and id. Okay, application line 40, application line 40,
Okay, how many arguments? So generally if there is some mismatch in arguments, you can do like this. So initially count, then ID, then name, and publisher, and then issue number, right? This seems to be all right. So the mistake I made was in the child class, I was passing self here, right? So we are only saying super dot in it, and there was no need to pass the self here when you are calling it, right? So only when you are writing or implementing, you have to say self, but when you are calling, you should not do. So that was the mistake. So magazine olaga, this was not needed. I was passing this extra, right? So this having reading the error and then sometime ಏನಾಗುತ್ತೆ that error ನಿಮ್ಗೆ ಎಕ್ಸಾಕ್ಟ್ ಆಗಿ ಹೇಳಂಗಿಲ್ಲ ಅದು ಇದು ಪ್ರಾಬ್ಲಮ್ ಇದೆ ಅಂತ. ಸೊ ಆ ಎರರ್ ನೋಡಿ ಅರ್ಥ ಮಾಡ್ಕೋಬೇಕಾಗುತ್ತೆ. ದಟ್ ಇಸ್ ವೈ ದಿಸ್ ಹೋಲ್ ಎಕ್ಸಸೈಸ್ ಆಫ್ ರೈಟಿಂಗ್, ಡಿಬಗಿಂಗ್, ಮೇಕಿಂಗ್ ಮಿಸ್ಟೇಕ್ ರಿಯಲಿ ಹೆಲ್ಪ್ಸ್ ಯು. I'll just run and see. Okay, so then there is another issue which is magazine object has no attribute issue number. Did you mean issue number? Issue underscore number. Okay, line number 14 in magazine class. Magazine class, this is issue number. Yeah, this is the typo here, so there is no underscore here, so remove that. Okay, so illenagittandre adu illa annatide, idenantide andre idu variable illa, there is no attribute called this in the class. So it was very straightforward. So there was a mismatch here. Illen hesaru kottidni, illen kodatidnilla, that was not matching. So now you again compile, and yes, it works. So now let's do one thing, debug this line, especially these two lines, so that you get the clarity in the concept. So we'll start from here. ಸೊ ಇಲ್ಲಿ ನೋಡ್ರಿ ಏನಾಯ್ತು, ಈಗ ಬುಕ್ ಒನ್ ವೇರಿಯೇಬಲ್ ಹೆಸರಿದು ಆಯ್ತಾ. ಇಲ್ಲಿ ಬುಕ್ ಅನ್ನೋದು ಆಬ್ಜೆಕ್ಟ್ ಇದು ಕ್ರಿಯೇಟ್ ಆಗ್ತಿದೆ. ಸೊ ಬುಕ್ ಒನ್ ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು. ಬೇಕಿದ್ರೆ ಇಲ್ಲಿ ವಾಚ್ನ ಹಾಕ್ರಿ ಹಿಂಗೆ. ಸೊ ದಿಸ್ ಈಸ್ ಹೌ ದ ಇದು ಸ್ಪೆಷಲ್ ವೇರಿಯೇಬಲ್, ಫಂಕ್ಷನ್ ವೇರಿಯೇಬಲ್, ಕೌಂಟ್, ಅದ್ರದ್ದು ಪ್ರಾಪರ್ಟೀಸ್ ವ್ಯಾಲ್ಯೂಸ್ ಏನೇನು ಸೆಟ್ ಆಗ್ಯಾವ ಅದೆಲ್ಲ ಕಾಣುತ್ತೆ ನಿಮಗೆ ಮೆಮೊರಿ ಒಳಗೆ. And then now book 1 display 1. So this we had seen last time, the output of this. So you have that output. Now magazine is getting created. So let's go inside this. Now magazine ಒಳಗೆ ಏನು ಮಾಡಾಕ್ತೀವಿ, ಇದ್ರ ಕನ್ಸ್ಟ್ರಕ್ಟರ್ನಾಗ we are calling a super class. ಇದ್ರ parent class of constructor. So you will do super, open and close brace, and then init. So now you go inside this. So you landed into the parent constructor. Okay, so ಇಲ್ಲಿ ಹೋದ್ಮೇಲೆ ಈಗ ಇದು ಆದ್ಮೇಲೆ then you are initializing the other variables which are only there in the child class or the derived class. Okay, so now when you call display, first thing what we are doing, we are calling the display of the parent. So we came to the parent. So this is the parent class, which is library item. So ಇಲ್ಲಿ library item ಒಳಗ we are displaying this too, and then additional whatever logic you have here in this one, that also we are adding. ಹಿಂಗೆ ಅನ್ಕೋಬೇಡ್ರಿ ಇದೇನಪ್ಪ ಜಸ್ಟ್ ಪ್ರಿಂಟ್ ಮಾಡಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡತ್ತಾರ ಸರ್ ಅಂತಂದು. ದಿಸ್ ಇಸ್ ಟು ಡೆಮಾನ್ಸ್ಟ್ರೇಟ್ ದ ಕಾನ್ಸೆಪ್ಟ್. ಈಗ ಇಲ್ಲಿ ಬರೀ ಇಷ್ಟ ಬರ್ದೀವಿ ಡಿಸ್ಪ್ಲೇ ಇನ್ಫೋ, ಬಟ್ ಆ್ಯಕ್ಚುಲ್ ಸಾಫ್ಟ್ವೇರ್ನಾಗ ಏನಾಗುತ್ತೆ,
there will be a lot of code here which it will show the details. Okay, so basically you saw that inheritance where single base class in the you have two derived classes, and that derived classes have some additional methods that we are using. So you saw this too. Okay, now public, private and accessible in case of inheritance, right? So let's see, Python doesn't explicitly have these access modifiers. ಇದ್ರೊಳಗೆ ಇಲ್ಲೇ ಇಲ್ಲ, ನಾನು ನಿಮ್ಗೆ ಹೇಳಿನ ಫಸ್ಟ್ ಸೆಷನ್ದಾಗು. ಬಟ್ ಏನು ಅದನ್ನ ವಿತೌಟ್ ಪಬ್ಲಿಕ್ ಅಂತ ಬರೋದ್ರಂದ್ರೆ ದೇರ್ ಓಂಟ್ ಬಿ ಎನಿ ಅಂಡರ್ಸ್ಕೋರ್. ಸೊ ಎಲ್ಲಿ ಬೇಕಾದಲ್ಲಿಂದ ಆಕ್ಸೆಸ್ ಮಾಡ್ಬೋದು. ದೆನ್ ಪ್ರೊಟೆಕ್ಟೆಡ್ ಇತ್ತಂದ್ರೆ ಬರೀ ಒಂದೇ ಅಂಡರ್ಸ್ಕೋರ್ ಹಾಕಿ ಬರೀತಾರ, ಈ ಥರ ಅಂಡರ್ಸ್ಕೋರ್ ಹಾಕಿ ಆ ವೇರಿಯಬಲ್ ಹೆಸರು ಮೆಥಡ್ ಹೆಸರು ಬರೀತಾರ. ಆ್ಯಂಡ್ ಶುಡಂಟ್ ಬಿ ಆಕ್ಸೆಸ್ಡ್ ಔಟ್ಸೈಡ್ ದ ಕ್ಲಾಸ್ ಬಟ್ ನಾಟ್ ಎನ್ಫೋರ್ಸ್ಡ್. ಸೊ ಪ್ರೊಟೆಕ್ಟೆಡ್ ಮೀನ್ಸ್ ಔಟ್ಸೈಡ್ ದ ಕ್ಲಾಸ್ ನೀವು ಇದನ್ನು ಮಾಡೋಕ್ಕೆ ಬರಲ್ಲ. ಶುಡಂಟ್ ಬಿ accessed outside the class ಅಂತ ಇದ್ರೊಳಗೆ ಅಂತಾರೆ ಪೈಥಾನ್ದಾಗ. ಬಟ್ it is slightly different from what we learned in Java. And the private is where name mangled to restrict access. Okay, so private is basically within the class only you have to access, and usually protected we saw that derived class naga module naga ಎಲ್ಲಿ ಬೇಕಾದಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡಿದ್ವಿ ನಾವು ಅದ್ರಾಗ. ಸೊ ದಿಸ್ ಇಸ್ ದ ಕೋಡಿಂಗ್ ಕನ್ವೆನ್ಷನ್. ದಿಸ್ ಇಸ್ ನಾಟ್ ಅ ಕಂಪೈಲರ್ ಇಂಟರ್ಪ್ರಿಟರ್ ಎನ್ಫೋರ್ಸ್ಡ್. ಓಕೆ, ಅದನ್ನು ಬರೆಯೋದು ಈ ಥರ ಬರೀತಾರೆ, ವಿತೌಟ್ ಅಂಡರ್ಸ್ಕೋರ್ ಈ ಥರ, ವಿತ್ ಅಂಡರ್ಸ್ಕೋರ್ ಹಿಂಗೆ. ಪ್ರೈವೇಟ್ ಇತ್ತಂದ್ರೆ ಈ ಥರ ಡಬಲ್ ಅಂಡರ್ಸ್ಕೋರ್. ಫಾರ್ ಎಕ್ಸಾಂಪಲ್ ನೀವು ಈಗೇನು ಕನ್ಸ್ಟ್ರಕ್ಟರ್ ಬರೆಯಾಗ್ತೀರಲ್ಲ, ಆ ಕನ್ಸ್ಟ್ರಕ್ಟರ್ ಎಲ್ಲ ಹೆಂಗೆ ಬರೆಯಾಗ್ತೀರಿ, ಡಬಲ್ ಅಂಡರ್ಸ್ಕೋರ್ ಬರಾತೀರಿ, ಕರೆಕ್ಟ್? ಸೊ ಇಟ್ ಮೀನ್ಸ್ ಇಟ್ ಈಸ್ ಪ್ರೈವೇಟ್ ಈ ಥರ. ಓಕೆ, so let's see next concept. The next concept is method overloading. So here the interesting thing is Python does not support method overloading in the same way as Java. However, we can handle it by using default arguments ಅಂತಂದು. ಸೊ ಈಗ ಇಲ್ಲೇನಂತಂದ್ರೆ ಈಗ ಒಂದು ಮೆಥಡ್ ಇದೆ ಸರ್ಚ್ ಅಂತ. ಸೊ ಈ ಸರ್ಚ್ದಾಗನ ಒಂದು ವಿತ್ ಬರೀ ಏನ ಟೈಟಲ್ ಇದೆ, ಇನ್ನೊಂದು ವಿತ್ ಆಥರ್ ಇದೆ. ಸೊ ಯು ಹ್ಯಾವ್ ಟು ಡೂ ದಿಸ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಟೆಕ್ನಿಕ್, ಅಂದ್ರೆ ಆಥರ್ ವಿತ್ ನನ್ ಅಂತಂದು ಹಿಂಗೆ ಮಾಡಿದ್ರಿ ಅಂದ್ರೆ ಯು ಕ್ಯಾನ್ ಸಿ ಹೌ ದಿಸ್ ವರ್ಕ್ಸ್ ಅಂತಂದು. ಐ ಥಿಂಕ್ ನಮ್ದು ಪ್ರೀವಿಯಸ್ ಸೆಷನ್ದೊಳಗೆ ವಿ ಹ್ಯಾಡ್ ಡನ್ ದಟ್. ಚೆಕ್ಔಟ್ ನೋ, ವಿ ಹ್ಯಾವ್ ನಾಟ್ ಡನ್. ಸೊ ಐ ವಿಲ್ ಶೋ ದ ಎಕ್ಸಾಂಪಲ್. ಲೆಟ್ ಮೀ ಇಂಪ್ಲಿಮೆಂಟ್ ದ್ಯಾಟ್ ಇನ್ so maybe in the library item only we will implement this and we can check. Okay, but otherದಲ್ಲಿ title and ididella. So let's implement this inside book only, book, and then I'll show. Okay, so method overloading, let's learn method overloading. So book class ಒಳಗೆ ಹೋಗಿ ಇಲ್ಲಿ ಏನು ಮಾಡ್ರಿ, you implement this method. ಸೊ ಇಲ್ಲಿ ಹೆಂಗಿದ್ರು ಇದೆ ಐತಲ್ಲ, ನಿಮ್ಗೆ ಏನು ಟೈಟಲ್ ಇದೆ, ಆಥರ್ ಇದೆ, ರೈಟ್? ಸೊ ಲೆಟ್ಸ್ ಚೇಂಜ್ ದಿಸ್ ಒನ್. ಇದು ಟೈಟಲ್ ಇದೆ. ಸೊ ದ ಟೈಟಲ್ and author, see anyway we are not using it, right? Anyway we are not using, we are just printing it. So I'm just printing whatever the variables are coming. But how this search works I'll show. In the book one ಒಳಗೆ ಹೋಗಿ ಇಲ್ಲಿ ನೋಡ್ರಿ, ಈಗ ಇದನ್ನ ಎರಡು ರೀತಿಯಿಂದ ಕಾಲ್ ಮಾಡ್ಬೋದು. book one dot search ಅಂತ ಬರೆದು, one is you can pass the title. So in this case the title is PCS. Okay, then you can do like that, or you don't have to pass anything. So ಹಿಂಗೆ ಕಾಲ್ ಮಾಡಿದ್ರು ವರ್ಕ್ ಆಗ್ತೈತಿ, ಹಿಂಗೆ ಕಾಲ್ ಮಾಡಿದ್ರು ವರ್ಕ್ ಆಗುತ್ತೆ. ಹೆಂಗೆ PCS dot author. ಓಕೆ, ಸೊ ಮೆಥಡ್ ಎಷ್ಟಿದೆ? ಮೆಥಡ್ ಒಂದೇ ಇದೆ, ಸರ್ಚ್ ಅನ್ನೋದು. ಇಲ್ಲಿ ನೋಡ್ರಿ, ದೇರ್ ಇಸ್ ಓನ್ಲಿ ಎ ಸಿಂಗಲ್ ಮೆಥಡ್ ಸರ್ಚ್ ಅನ್ನೋದು. ಬಟ್ ಸೆಕೆಂಡ್ ಆರ್ಗ್ಯುಮೆಂಟ್ಗೆ ವಿ ಹ್ಯಾವ್ ಸೆಟ್ ಡಿಫಾಲ್ಟ್ ವ್ಯಾಲ್ಯೂ ಇಸ್ ನನ್. ಸೊ ಇಲ್ಲೇನು ಚೆಕ್ ಮಾಡಾಕ್ತೀವಿ, ಇಫ್ ಆಥರ್ ಅಂದ್ರೆ ಇಫ್ ಆಥರ್ ಪಾಸ್ ಮಾಡಿದ್ರೆ ಎರಡು ಯೂಸ್ ಮಾಡಿ ಸರ್ಚ್ ಮಾಡ್ರಿ, ಇಲ್ಲಾಂದ್ರೆ ಒಂದೇ ಯೂಸ್ ಮಾಡಿ ಸರ್ಚ್ ಮಾಡ್ರಿ ಅಂತಂದು. ಸೊ ದ ಬೆಸ್ಟ್ ವೇ ಟು ಸಿ ದಿಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಸ್ ಡೆಫಿನೆಟ್ಲಿ ಡಿಬಗ್ ಇಟ್. ಸೊ ಲೆಟ್ಸ್ ಡಿಬಗ್ ಇಟ್. ಸೊ ಇಲ್ಲಿ ಬಂದಿವಿ ಈಗ book one dot search. ಸೊ ವೆನ್ ಯು ಗೋ ಇನ್ ಯು ಸಿ ದ್ಯಾಟ್ ಇಲ್ಲಿ ಇನಿಷಿಯಲಿ ಏನು ಬುಕ್ ಕಳಿಸಿದ್ವಿ, ಬರೀ ಇದೊಂದು ಟೈಟಲ್ ಒಂದು ವಿಚ್ ಇಸ್ PCS, ಆ್ಯಂಡ್ ಲೆಟ್ ಸಿ ಆಥರ್. ಸೊ ಆಥರ್ ಏನಿದೆ, ನನ್ ಇದೆ. ಇಲ್ಲಿ ವಾಚ್ನಾಗು ಯು ಕ್ಯಾನ್ ಜಸ್ಟ್ ಆ್ಯಡ್ ಇಟ್ ಅಂಡ್ ಸಿ ಆಥರ್ ಇಸ್ ನನ್. In Python, as I have told multiple times, none is equal to null. So if we are checking, if it is not null, if it is null, if author is
not null, sorry, author is not null, then go here. In currently it is none. So since it is none, we came to the second condition in the if else. Now let's go to the next line and then go in. Now ಈಗ ನೋಡ್ರಿ ಇಲ್ಲಿ author ಮತ್ತು ಇದು ಎರಡಕ್ಕೂ ಏನದಾವ ವ್ಯಾಲ್ಯೂ ಅದಾವ. You can put it in the watch and check it. So both of them are there. So now ಈಗ ಏನಾಗುತ್ತೆ, if condition true ಆಗುತ್ತೆ, so this method get executed. Now you have the second line getting executed. So this is an demonstration of you can say method overloading in Python. Okay, using default parameters in function. Default arguments, they call it default arguments. Okay, default so next concept, multi-level inheritance. So ಈಗ ನಿಮ್ದು parent library item ಇದೆ, next book ಇದೆ. So you do another thing called ebook. Okay, and you add another concept called file format. So ಇದ ಕ್ಲಾಸ್ ಒಳಗನ ಈಗೇನಿಲ್ಲಿ book ಇದೆ. So book class is implemented here, right? So you can have another simple class called ebook class.py, and this ebook class.py will inherit from book class, right? So you say from book class import book, and here you say class ebook and here in the braces you give book and you close it. Okay, now you define the constructor. So how do you define the constructor? Define underscore init underscore self comma file format. Okay, see, since I am writing code in parallelly in both Python and other language, even I'll get confused like this. So ebook aita. Now here the thing that we need to do is, from here we need to call the constructor, which is the super constructor. So how you do that? Super dot init, and here you need book title, book author, book category, book ID, right? So all of that you need to pass. So you can take all of that, like title, author, category. You can do like this, or you just go here book class, then you copy all these variables from here. The file format is anyway the additional one, right? So you copy all of them here like this. Okay, and then when you're doing super.init, so you pass all of this from here to here to the base class. Okay, and then you do an initialization of self dot file format is equal to file format. So what happened, it called the super class and then passed all these values to initialize, and then there is an additional initialization here. Okay, and then when you do display info, I'll just copy paste. So here now to do the displaying of the detail, so you say super.displayInfo and then additional print you are doing here for the unindented. Now there is one additional gap here, that's why. Okay, so this is the example of ebook inheriting from book and book inheriting from library item. Now let's create an object of type ebook. Okay, so again to do that you have to import that. So you say from ebook class import ebook. Okay,
and then when you are creating an object of that type, so you basically do it here this way. I'll call it ebook1 and then I'll change this class to ebook. Okay, and what is the very first parameter, right? The parameter for ebook is, okay, 1 second, it's not ebook here, the class name, right? Class name is this ebook. So the first parameter here is file format, right? So I'll say PDF, and then list all, I'll just copy it like this, whatever we have for the other book. So this will create an ebook object, and then we'll just display the info. Okay, so this is an example, and let's debug and see it. So we got to the ebook, right? So now let's see, let's go in. So we are starting at ebook object. First ebook is now calling super init inside the constructor. Then we again go in, it's again calling super.init. Now we came to book class, right, which is child class, and then again we go in. Now we came to the library item. So you can see that really observe the call stack here. So we started with main application, from there we went to ebook class, from there we went to book class, from there we went to library item class constructor, right? Now here again that whole logic of initializing this, initializing all these variables, ಇವೆಲ್ಲ ಇನಿಷಿಯಲೈಸ್ ಆಗಿ ಫೈನಲಿ ಏನಾಗುತ್ತೆ, ಇಲ್ಲಿ ಒಂದು ಫೈಲ್ ಫಾರ್ಮ್ಯಾಟ್ ಸೆಟ್ ಆಗಿ ಇದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಇದು ಕ್ರಿಯೇಟ್ ಆದಮೇಲೆ ಈಗ ನೆಕ್ಸ್ಟ್ ಏನು ಮಾಡಾಕ್ತೀವಿ, ನಾವು ಅದನ್ನು ಡಿಸ್ಪ್ಲೇ ಮಾಡ್ತಿದ್ದೀವಿ. ಸೊ ಐಲ್ ಜಸ್ಟ್ ಸ್ಕಿಪ್ ಥ್ರೂ ಇಟ್. ನಾವು ಯು ಕ್ಯಾನ್ ಸಿ ದಟ್ ಇಟ್ ಡಿಸ್ಪ್ಲೇಡ್ ಆಲ್ ದಟ್ ಪೇರೆಂಟಿಂದ ಹಿಡ್ಕೊಂಡು ಏನೇನಿತ್ತಲ್ಲ, ಸೊ ಇಟ್ ಡಿಸ್ಪ್ಲೇಡ್ ಆಲ್ ಆಫ್ ದಟ್ ಡೀಟೇಲ್ಸ್. Okay, so this is an example of 3 level of inheritance. ಸೊ ಈಗ ಬರ್ರಿ ಪೈಥಾನ್ದೊಳಗೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಕಾನ್ಸೆಪ್ಟನ್ನು ಕಲಿಯೋಣಂತ. ನಾನು ನಿಮ್ಗೆ ಹೇಳ್ದಂಗೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಥವಾ ಇಂಟರ್ಫೇಸಸ್ ಇವೆರಡು ಕಾನ್ಸೆಪ್ಟ್ ಎದಕ್ಕದ ಅಂದ್ರೆ ಟು ಕ್ರಿಯೇಟ್ ಅಬ್ಸ್ಟ್ರಾಕ್ಷನ್ಸ್. ಓಕೆ, ಸೊ ಅಬ್ಸ್ಟ್ರಾಕ್ಷನ್ ಅಂದ್ರೆ ಏನು? ಅಬ್ಸ್ಟ್ರಾಕ್ಷನ್ ಬೈ ಡೆಫಿನಿಷನ್ ಏನು, ಇದು ಸಪ್ರೇಷನ್ ಅಂದಂಗೆ. ಸಪ್ರೇಟ್ ಅಂದ್ರೆ ಏನು ಸಪ್ರೇಟ್ ಮಾಡ್ತಿದೆ? ಇದೇನಂದ್ರೆ ನಿಮ್ಮ ಸಾಫ್ಟ್ವೇರನ್ನು ನೀವು ಒಂದು ರೀತಿ ಬರಿಬೋದು. ಹೆಂಗಂದ್ರೆ ಅದರೊಳಗೆ ಈಗ 4-5 ಕಾಂಪೊನೆಂಟ್ ಅದ ಅಂತ ತಿಳ್ಕೊರಿ. ಡೇಟಾಬೇಸ್ ಐತಿ, ನೆಟ್ವರ್ಕ್ ಕಾಲ್ ಐತಿ, ಲಾಗರ್ ಇದೆ, ಅಥವಾ ಇನ್ನೊಂದು ಯಾವುದೋ ಥರ್ಡ್ ಪಾರ್ಟಿ API ಯೂಸ್ ಮಾಡತ್ತೀರಿ. ಒಂದು ನೀವು ಅದನ್ನೆಲ್ಲ ಫುಲ್ ಟೈಟ್ಲಿ ಇಂಟಿಗ್ರೇಟ್ ಅಂದ್ರೆ ನೀವು ಒಂದು ಅಳಗಾಡಿಸಿದ್ರೆ ಎಂಟೈರ್ ಬಿಲ್ಡಿಂಗನ್ನು ಅಳಗಾಡುವಂಗೆ, ಅಂದರೆ ಎಂಟೈರ್ ಸಾಫ್ಟ್ವೇರ್ ಕೂಡ ಚೇಂಜ್ ಮಾಡೋಕೆ ಹತ್ತುವಂಗೆ ಆ ಥರನೂ ಬರಿಬೋದು. ಇಲ್ಲಂದ್ರೆ ಈಗ ನಿಮ್ಮ ಸಾಫ್ಟ್ವೇರ್ ಅಪ್ಲಿಕೇಶನ್ ಐತಿ, ನೀವು ಒಂದು ಡೇಟಾಬೇಸ್ ಮೇಲೆ ಡಿಪೆಂಡೆನ್ಸಿ ತೊಗೊಳತ್ತೀರಿ, ಅದನ್ನು ಡೈರೆಕ್ಟನ್ನು ಕೋಡ್ ಬರೆಯೋ ಬದಲಿ ನಡಕ್ಕೊಂದು ಅಬ್ಸ್ಟ್ರಾಕ್ಷನ್ ಕ್ರಿಯೇಟ್ ಮಾಡೋದು. ಮಾಡಿ ಹೆಂಗೆ ಮಾಡೋದಂದ್ರೆ, ನಾಳೆ ಏನಾರು ಈ ಡೇಟಾಬೇಸ್ ತೆಗೆದು ನಾವು ಬೇರೆ ಡೇಟಾಬೇಸ್ ಹಾಕಿದ್ರು ಸದ್ಯಕ್ಕೆ ನಮ್ಮ ಅಪ್ಲಿಕೇಶನ್ ಕೋಡ್ ಏನೂ ಚೇಂಜ್ ಆಗಿರಬಾರ್ದು, ಆ ಥರ ಮಾಡ್ಬೋದು. ಅದನ್ನು ಮಾಡುವಂಥದ್ರೊಳಗೆ 2 ಟೆಕ್ನಿಕ್ ಅದಾವೆ. ಕೆಲವೊಂದು ಕಡೆ ನಿಮ್ಗೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಯೂಸ್ ಆಗುತ್ತೆ, ಕೆಲವೊಂದು ಕಡೆ ಇಂಟರ್ಫೇಸ್ ಯೂಸ್ ಆಗುತ್ತೆ. ಓಕೆ, ಸೊ ಈಗ ಇದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಸಿಂಪಲ್ ಒಂದು ಎಕ್ಸಾಂಪಲ್ ತೊಗೊಂಡು ಲೆಟ್ಸ್ ಟ್ರೈ ಇಟ್ ಔಟ್. ಈಗ ನೀವು ನೋಡ್ದಂಗೆ ಪೈಥಾನ್ದೊಳಗೆ ಏನಂದ್ರೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಯೂಸ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಯೂಸ್ ಅ ಮಾಡ್ಯೂಲ್. ಸೊ ಈಗ ನಮ್ಮದು ಕೋರ್ಸ್ ಒಳಗೆ ನೆಕ್ಸ್ಟ್ ಏನು ಸೆಕ್ಷನ್ ಐತಲ್ಲ, ಆ ಸೆಕ್ಷನ್ಗೆ ನಾವು ಏನು ಹೆಸರು ಇಟ್ಟೇವೆ, ಮಾಡ್ಯೂಲ್ ಅಂತ ಇಟ್ಟೇವೆ. ಸೊ ಮಾಡ್ಯೂಲ್ ಈಸ್ ಬೇಸಿಕ್ಲಿ ಎ ಬ್ಲಾಕ್, ರೈಟ್? ಸೊ ಈಗ ನಾವು ಏನು ಇದಾದ್ಮೇಲೆ ನೆಕ್ಸ್ಟ್ ಮಾಡ್ಯೂಲ್ಸ್ ಬಗ್ಗೆನ ಕಲಿತೀವಿ. ಸೊ ಈಗ ಅಟ್ ಪ್ರೆಸೆಂಟ್ ನೀವು ಏನು ಅನ್ಕೋರಿ, ಈ ಥರ ನೀವು ಯಾರು C ಬ್ಯಾಕ್ಗ್ರೌಂಡಿಂದ ಬಂದಿರಲ್ಲ, ಸ್ಟ್ಯಾಂಡರ್ಡ್ ಲೈಬ್ರರಿ ನೀವು ನೋಡಿರಿ, stdio.h ಆ ಥರ ಸ್ಟ್ಯಾಂಡರ್ಡ್ ಲೈಬ್ರರೀಸ್, ಅಥವಾ ನೀವು ಬೇರೆ ಬೇರೆ ಲ್ಯಾಂಗ್ವೇಜ್ ಒಳಗೆ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ ಲೈಬ್ರರೀಸ್ ಯೂಸ್ ಮಾಡಿರ್ತೀರಿ. ಸೊ ಹಂಗೆ ಈಗ ಪೈಥಾನ್ದಾಗ ದೆರ್ ಈಸ್ ಅ ಮಾಡ್ಯೂಲ್ ಕಾಲ್ಡ್ ABC. ಆ ಮಾಡ್ಯೂಲ್ ಅಂದ್ರೆ ಇಟ್ ಈಸ್ ಲೈಕ್ ಯು ಕ್ಯಾನ್ ಸೇ ಇಟ್ಸ್ ಪಾರ್ಟ್ ಆಫ್ ದ ಪ್ಯಾಕೇಜ್ ಪೈಥಾನ್ ತೊಗೊಂಡಾಗ. ಸೊ ದೆರ್ ಆರ್ ಸಮ್ ಡಿಫಾಲ್ಟ್ ಪ್ಯಾಕೇಜಸ್ ನಿಮ್ಮ ಮಷಿನ್ಗೆ ಡೌನ್ಲೋಡ್ ಆಗಿರ್ತಾವೆ. ಇನ್ನು ಕೆಲವೊಂದು ನೀವು ಗಿಟ್ಹಬ್ಗೆ ಹೋಗಿ, ಓಪನ್ ಸೋರ್ಸಿಗೆ ಹೋಗಿ, ಅಲ್ಲಿ ಹೋಗಿ ನೀವು ಅದನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ, ಆಯಿತಾ? ಸೊ ಈಗ ಇದೇನು ABC ಅಂತ ಮಾಡ್ಯೂಲ್ ಇದೆಯಲ್ಲ, ಈ ABC ಮಾಡ್ಯೂಲ್ ಒಳಗೆ ಯು ಹ್ಯಾವ್ ಯು ಕ್ಯಾನ್ ಡಿಫೈನ್ ಆನ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಯೂಸಿಂಗ್ ದ ABC ಮಾಡ್ಯೂಲ್. ಸೊ ಇಲ್ಲಿ ABC ಮಾಡ್ಯೂಲ್ ಒಳಗೆ ಇಲ್ಲಿ ನಾವೇನು ಮಾಡಾಕ್ತೇವೆ, ಫ್ರಾಮ್ ABC ಮಾಡ್ಯೂಲ್ ವಿ ಆರ್ ಇಂಪೋರ್ಟಿಂಗ್ ABC. ಆಮೇಲೆ ಇಲ್ಲಿ ಇದ್ರ ಸಿಂಟ್ಯಾಕ್ಸ್ ಈ ಥರ ಇರುತ್ತೆ ನೋಡ್ರಿ, ಏನಂತಂದ ಕ್ಲಾಸ್ ಲೈಬ್ರರಿ ಐಟಮ್ ಚೈಲ್ಡ್ ಕ್ಲಾಸ್ ABC. ಓಕೆ,
ಹಿಂಗೆ ಮಾಡಿದಾಗ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್ ಬಿಹೇವ್ಸ್ ಆಸ್ ಅನ್ ಅಬ್ಸ್ಟ್ರಾಕ್ಟ್ ಕ್ಲಾಸ್. ಅದ್ರ ಜೊತೆ ಯು ಆಲ್ಸೋ ಇಂಪೋರ್ಟ್ ಅಬ್ಸ್ಟ್ರಾಕ್ಟ್ ಮೆಥಡ್. ಓಕೆ, ಅದನ್ನು ನೀವು ಅಲ್ಲಿ ಹೋಗಿ ಮುಂದೆ ಯೂಸ್ ಮಾಡ್ತೀರಿ ಈ ಥರ ಮೆಥಡ್ದೊಳಗೆ. ಸೊ ಈಗ ಏನು ಮಾಡೋಣ, ಡಿಫೈನ್ ಮಾಡೋಣ. ಇಲ್ಲಿ ನಮ್ಮ ಹತ್ರ ಲೈಬ್ರರಿ ಐಟಮ್ ಅಂತ ಕ್ಲಾಸ್ ಇತ್ತಲ್ಲ, ಸೊ ಇದ ಪೇರೆಂಟ್ ಕ್ಲಾಸನ್ನು ನಾವು ಏನು ಮಾಡೋಣ, ಅಬ್ಸ್ಟ್ರಾಕ್ಟ್ ಕ್ಲಾಸ್ ಮಾಡೋಣ. ಈಗ ಹೆಂಗೆ ಮಾಡ್ತೀರಿ ಇದನ್ನು, ಫ್ರಾಮ್ ಎ ಬಿ ಸಿ ಇಂಪೋರ್ಟ್ ಎ ಬಿ ಸಿ ಆ್ಯಂಡ್ abstract method. ಅಬ್ಸ್ಟ್ರಾಕ್ಟ್ ಮೆಥಡ್. ಆಮೇಲೆ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಹೆಂಗೆ ನಾವು ಇನ್ಹೆರಿಟೆನ್ಸ್ದಾಗ ಹೆಂಗೆ ಯೂಸ್ ಮಾಡಿದ್ವಿಲ್ಲ ಹಂಗೆ ಈ ಥರ ಎ ಬಿ ಸಿ ಮಾಡಬೇಕು. ಸೊ ಇವಾಗ ಈಗ ಏನಾಯ್ತಿದು, ದಿಸ್ ಪೇರೆಂಟ್ ಕ್ಲಾಸ್ ಈಸ್ ನೌ ಕನ್ವರ್ಟೆಡ್ ಇನ್ ಅನ್ ಅಬ್ಸ್ಟ್ರಾಕ್ಟ್ ಕ್ಲಾಸ್. ಓಕೆ, ಸೊ we need this module to create abstract class in Python. ಇದು ನೆನ್ಪಿಟ್ಕೋರಿ. ಆಮೇಲೆ ಪರ್ಟಿಕ್ಯುಲರ್ ಮೆಥಡ್ಸ್ ಅದಲ್ಲ, ಆ ಮೆಥಡ್ಸಿಗೆ ಯು ಕ್ಯಾನ್ ಡಿಸ್ಪ್ಲೇ. ಈಗ ಇವೆರಡು ಮೆಥಡ್ ಇದಾವೆ, ಯಾವುದು ಇನ್ಇಟ್ ಇದೆ, ಡಿಸ್ಪ್ಲೇ ಇನ್ಫೋ ಇದೆ. ಸೊ ದಿಸ್ ಐ ಆಮ್ ನಾಟ್ ಚೇಂಜಿಂಗ್, ದಿಸ್ ಐ ಆಮ್ ಕೀಪಿಂಗ್ ಇಟ್ ಆಸ್ ಇಟ್ ಇಸ್. ಬಟ್ ದೆನ್ ಯು ಕ್ಯಾನ್ ಆಲ್ಸೋ ರೈಟ್ ಆ್ಯನ್ ಅಬ್ಸ್ಟ್ರಾಕ್ಟ್ ಮೆಥಡ್ ಲೈಕ್ ದಿಸ್, ಚೆಕ್ಔಟ್ ಅಂತ. ಹಿಂಗೆ ಆಟ್ ಅಬ್ಸ್ಟ್ರಾಕ್ಟ್ ಮೆಥಡ್ ಡೆಫಿನಿಷನ್ ಚೆಕ್ಔಟ್ ಸೆಲ್ಫ್ ಆ್ಯಂಡ್ ಪಾಸ್. ಈಗ ಪಾಸ್ ಅಂದ್ರೆ ನೀವೇನು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಅಂದಂಗೆ. ಓಕೆ, ಈಗ ಇದನ್ನು ಯಾರು ಇನ್ಹೆರಿಟ್ ಮಾಡ್ತಿದಾರ, ಬುಕ್ ಇನ್ಹೆರಿಟ್ ಮಾಡ್ತಿದೆ. ಯಾವುದು, ಬುಕ್ ಕ್ಲಾಸ್. ಇಟ್ ಈಸ್ ಇನ್ಹೆರಿಟಿಂಗ್ ದಿಸ್. ಸೊ ಹಿಯರ್ ವಿ ಹ್ಯಾವ್ ನಾಟ್ ಇಂಪ್ಲಿಮೆಂಟೆಡ್ ದ್ಯಾಟ್ ಮೆಥಡ್. ಯಾವುದು ಅದು, ಇದನ್ನು ಚೆಕ್ಔಟ್ ಅಲ್ಲ. ಸೊ ಈಗ ನೋಡ್ರಿ ಇದು ಏನು ಎರರ್ ಬರ್ತೈತೆ ಅಂತ ನೋಡೋಣ, ರನ್ ಮಾಡಿ. ಸೊ ಅಟ್ ಪ್ರೆಸೆಂಟ್ ಏನು ಬರ್ತಿಲ್ಲ. ಓಕೆ, ಬಿಕಾಸ್ ಇಲ್ಲೇನಿದು ಬುಕ್ ಇದೆಯಲ್ಲ. ಸೊ ಲೆಟ್ಸ್ ಡೂ ಒನ್ ಥಿಂಗ್, ದಿಸ್ ಇಸ್ ಡೆಫಿನಿಷನ್ ಮೇನ್, ಇದನ್ನು ಹಂಗೆ ಬಿಡೋಣ ಅಂತ. ಇಲ್ಲಿ ನಾವು ಇನ್ನೊಂದು ಮೆಥಡ್ ಮಾಡೋಣ ಅಂತ. ಏನಂತ, ಇಲ್ಲಿ ಇನ್ನೊಂದು ಮೆಥಡ್, ಇನ್ವೊಕೇಶನ್ಗೆ ಇನ್ನೊಂದು ಮೆಥಡ್ ಡಿಫೈನ್ ಮಾಡೋಣ ಅಂತ. ಅಬ್ಸ್ಟ್ರಾಕ್ಟ್ ಡೆಮೋ ಅಂತ. ಓಕೆ, ಸೊ ಇಲ್ಲಿ ನಾವು ಏನು ಮಾಡೋಣ, ಮೇನ್ ಮೆಥಡ್ ಬದಲಾಗಿ ವಿ ಕ್ಯಾನ್ ಇನ್ವೋಕ್ ದಟ್ ಅಬ್ಸ್ಟ್ರಾಕ್ಟ್ ಡೆಮೋ. ಸೊ ಇಲ್ಲಿ ಅಬ್ಸ್ಟ್ರಾಕ್ಟ್ ಡೆಮೋದಾಗ ವಿ ಕ್ಯಾನ್ ಕ್ರಿಯೇಟ್ ದಟ್ ಕ್ಲಾಸ್. ಯಾವುದು, ವಿ ಕ್ಯಾನ್ ಟ್ರೈ ಟು ಕ್ರಿಯೇಟ್ ದಟ್. ಈಗ ಅಬ್ಸ್ಟ್ರಾಕ್ಟ್ ಮೆಥಡ್ ಮಾಡಿವಲ್ಲ, ಅದ್ರದ್ದು ಅಬ್ಜೆಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡೋಣ ಅಂತ. ಏನಂತ ಹೆಸರಿತ್ತು ಅದರದ್ದು, ಲೈಬ್ರರಿ ಐಟಮ್. ಈಗ ನೋಡ್ರಿ ನಾ ಇಲ್ಲಿ ಬರ್ಯಾಕತ್ರನ ಅದ್ರದ್ದು ಹೆಸರು ಬರಾಕ್ತಿಲ್ಲ ಅದ್ರದ್ದು. ಸೊ ಅಪ್ಲಿಕೇಶನ್ದಾಗ ಹೋಗಿ ಇಲ್ಲಿ lib ಐಟಮ್ ಇಸ್ ಈಕ್ವಲ್ ಟು ನ್ಯೂ. ನಾ ಲೈಬ್ರರಿ ಐಟಮ್ ಅಂತ ಬರೋದ್ರು ಸಹಿತ ಬರ್ತಾ ಇಲ್ಲ. ನಾ ಅದನ್ನ ಏನಾರ ಟೈಪ್ ಮಾಡಿದ್ನ ಅಂತ ತಿಳ್ಕೊರಿ, ಈ ಥರ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಥರ ಮಾಡಿದ್ರು ಸಹಿತ ವರ್ಕ್ ಆಗಲ್ಲ. ಈಗ ಬೇಕಿದ್ರೆ ಇದನ್ನ ರನ್ ಮಾಡಿ. ನಾ ಇದನ್ನ ಯಾಕೆ ಮೇನ್ ಮೆಥಡ್ ಕಮೆಂಟ್ ಮಾಡಿದ್ನಿ ಅಂದರೆ, ಈಗ ಸುಮ್ಮನೆ ನಾವು ಇದು ಹಳೆ ಕೋಡ್ ಎಕ್ಸಿಕ್ಯೂಟ್ ಮಾಡ್ಕೋತ ಕುಂತೀವಿ ಅಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಐ ರೋಟ್ ಅನದರ್ ಮೆಥಡ್ ಅಬ್ಸ್ಟ್ರಾಕ್ಟ್ ಡೆಮೋ ಅಂತ ಬರೆದು ಇಲ್ಲೊಂದು ಐಟಮ್ ಕ್ರಿಯೇಟ್ ಮಾಡಿ ಮಾಡತ್ತೇನೆ. ಸೊ ದಟ್ ವಿ ಡೋಂಟ್ ವೇಸ್ಟ್ ಆನ್ ಟೈಮ್, ಇದು ಟೈಮ್ ಆನ್ ದ್ಯಾಟ್. ಸೊ ಇದಕ್ಕಂಕ್ರೆ ನೀವು ಅವಶ್ಯಕತೆ ಇಲ್ಲ. ಸಿ ಇಲ್ಲೆಲ್ಲ ನೋಡ್ರಿ, ಇಲ್ಲಿ ಡೈರೆಕ್ಟ್ ಹಿಂಗೆ ಮಾಡಿದ್ವಲ್ಲ, ಇಲ್ಲೆಲ್ಲೂ ನ್ಯೂ ಅಂತ ಬರೋಂಗಿಲ್ಲ. ನೀವು ಆಬ್ಜೆಕ್ಟಿಗೆ ಸಾರಿ, ಇದು ನ್ಯೂ ಅಂತ ನಮ್ಗೆ ಜಾವಾದಾಗ ಬರೋದು ರೂಢ ಆದ್ರೆ ಹಿಂಗಾಗುತ್ತೆ. ಸೊ ಐ ಆಮ್ ರಿಮೂವಿಂಗ್ ದ ನ್ಯೂ. ನಾವು ಲೆಟ್ಸ್ ಸೇ ಇದು ಲೈಬ್ರರಿ ಐಟಮ್. ಇದು ನೋಡ್ರಿ, ಇದು ರಿಕಗ್ನೈಸ ಮಾಡ್ತಿಲ್ಲ. ಇಲ್ಲೇ ಐತಿ ಕೋಡ್ ಅದು, ಆಯಿತಾ. ಸೊ ಕೋಡ್ ಇಲ್ಲೇ ಇದೆ ಆ್ಯಂಡ್ ಇಟ್ ಇಸ್ ಸ್ಟಿಲ್ ಏನಂತಾರೆ, ಇಟ್ ಇಸ್ ಸ್ಟಿಲ್ ನಾಟ್ ರಿಕಗ್ನೈಸಿಂಗ್ ದ್ಯಾಟ್ ಬೇಸ್ ಕ್ಲಾಸ್ ಲೈಬ್ರರಿ ಐಟಮ್. ಸೊ ಇದನ್ನು ರನ್ ಮಾಡಿ ನೋಡೋಣ ಅಂತ ಏನು ಎರರ್ ಬರುತ್ತಂತ. ನೇಮ್ ಲೈಬ್ರರಿ ಐಟಮ್ ಈಸ್ ನಾಟ್ ಡಿಫೈನ್ಡ್ because now we marked it as an abstract class. Okay, so ee reeti your interpreter and compilers will prevent you from making that mistake. It is not that ನೀವು as a developer ನೆನಪಿಟ್ಕೋಬೇಕಂತಿಲ್ಲ. ನಿಮಗೆ ಕಂಪೈಲರ್ ಎರರ್ ಬರುತ್ತಾ, ಇಲ್ಲ ಇಂಟರ್ಪ್ರಿಟರ್ ಎರರ್ ಬರುತ್ತಾ, ಬಂದು ಇಟ್ ವಿಲ್ ಪ್ರಿವೆಂಟ್ ಯು ಫ್ರಮ್ ಡೂಯಿಂಗ್ ದಟ್ ಮಿಸ್ಟೇಕ್. ಬಟ್ ಅದ ಸೇಮ್ ಈಗ ನೀವು ಇದನ್ನು ಮಾಡ್ಬೋದು. ಏನು, book 1 is equal to book ಅಂತ ಮಾಡಿ you can have that constructor. So I'll just copy the details from here only.
ಈಗ ಏನು ಮಾಡೋಣಂತ book 1 dot display info. Okay, then book 1 dot checkout. ಇದು ಚೆಕ್ಔಟ್ ಮೆಥಡ್ ಎಲ್ಲಿ ಹೋಗುತ್ತೆ ನೋಡ್ರಿ. ನಾ ಚೆಕ್ಔಟ್ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಎಲ್ಲಿ ಬಂತದು, ಬುಕ್ ಕ್ಲಾಸಿಗೆ ಹೋಗಲಿಲ್ಲ, ಲೈಬ್ರರಿ ಐಟಮ್ ಬಂತು. ಆಯಿತಾ, ಇಲ್ಲಿ ನಾವು ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಮಾಡಿವಲ್ಲ. ಸೊ ಸಿನ್ಸ್ ಇಟ್ ಈಸ್ ನಾಟ್ ಓವರ್ ರಿಡನ್ ದೇರ್, ಇಟ್ ಕೇಮ್ ಹಿಯರ್. ಓಕೆ, so just to make sure we can also print something here. Okay, so ಈಗ ಇದನ್ನ ರನ್ ಮಾಡಿ ನೋಡೋಣ ಅಂತ. ಕೆನಾಟ್, ಈಗ ನೋಡ್ರಿ, ಈಗ ಇಂಟರ್ಪ್ರಿಟರ್ ಎರರ್ ಕೊಡುತ್ತೆ ನಿಮಗೆ. ಏನಂತ, ಕೆನಾಟ್ ಇನ್ಸ್ಟಾನ್ಶಿಯೇಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಬುಕ್ ವಿತೌಟ್ ಅನ್ ಇಂಪ್ಲಿಮೆಂಟೇಷನ್ ಫಾರ್ ಅಬ್ಸ್ಟ್ರಾಕ್ಟ್ ಮೆಥಡ್ ಚೆಕ್ಔಟ್. ಓಕೆ, ಸೊ ನಿಮಗೆ ಡೈರೆಕ್ಟಾಗಿ ಹೇಳಾಗ್ತೈತೆ, ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ದೆ ನೀವು ಅದನ್ನು ಇನ್ವೋಕ್ ಮಾಡೋಕ್ಕೆ ಬರಂಗಿಲ್ಲ ಅಂತಂದು. ಸೊ ಹಿಯರ್ ಯು ಹ್ಯಾವ್ ಟು ಇಂಪ್ಲಿಮೆಂಟ್. ಹೆಂಗೆ ಮಾಡ್ತೀರಿ, ಡೆಫಿನಿಷನ್ ಚೆಕ್ಔಟ್. ಓಕೆ, ಸೊ ಬೈ ಡಿಫಾಲ್ಟ್ ನೀವು ಏನೂ ಇಲ್ಲಪ್ಪ ಅಂತಂದ್ರೆ ಅಟ್ಲೀಸ್ಟ್ ನೀವು ಪೇರೆಂಟ್ ಮೆಥಡ್ ಚೆಕ್ಔಟರ ಇನ್ವೋಕ್ ಮಾಡ್ಬೇಕು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಡೂ ಆನ್ ಅಡಿಷ್ನಲ್ ಪ್ರಿಂಟ್ ಎಫ್ ಇಫ್ ಯು ವಾಂಟ್ ಹಿಯರ್. ಓಕೆ, ಇಲ್ಲಪ್ಪ ಅಂದ್ರೆ ನೀವು ಯು ಕ್ಯಾನ್ ರೈಟ್ ದಟ್ ಇದು ಅಡಿಷ್ನಲ್ ಏನಂತಾರೆ, ಯು ಕ್ಯಾನ್ ರೈಟ್ ದ್ಯಾಟ್ ಸೇಯಿಂಗ್ ಪ್ರಿಂಟ್ invoking checkout from child class book ಅಂತ. even this would also work. so ಇಲ್ಲಿ ನೋಡ್ರಿ, invoking checkout from the child class book ಅಂತ. so that started working. now the same abstract method is you can also ಏನಂತಾರೆ, ಇದು abstract method ಏನಿದೆಯಲ್ಲ ಇದನ್ನ ಈಗ ಇನ್ನೊಂದಕ್ಕೂ ಮಾಡ್ಬೋದು. ಯಾವುದು, ಮ್ಯಾಗ್ಝಿನ್ ಇದೆಯಲ್ಲ, ಲೈಕ್ ದ ವೇ ವಿ ಇನ್ಹೆರಿಟೆಡ್ ಇಟ್ ಇನ್ ಬುಕ್ ಕ್ಲಾಸ್, ಬುಕ್ ಒಳಗೆ ಹೆಂಗೆ ಮಾಡಿದ್ವಿ ಹಂಗೆ ಇಲ್ಲಿ ಲೈಬ್ರರಿ ಐಟಮ್ ಒಳಗೂ ಮಾಡಿದ್ದೀವಿ. ಲೈಬ್ರರಿ ಐಟಮ್ ಅಲ್ಲ, ಮ್ಯಾಗ್ಝಿನ್ ಒಳಗೆ. ಮ್ಯಾಗ್ಝಿನ್ ಈಸ್ ಆಲ್ಸೋ ಇನ್ಹೆರಿಟಿಂಗ್. ದ ಮೊಮೆಂಟ್ ನಾವು ಇಲ್ಲಿ ಅಪ್ಲಿಕೇಶನ್ದಾಗ ನಾವೀಗ ಮ್ಯಾಗ್ಝಿನ್ದು ಏನಾರ ಒಂದು ಐಟಮ್ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಮ್ಯಾಗ್ಝಿನ್ 1 magazine new is equal to magazine. so magazine constructor ಏನು ಡೇಟಾ ಬೇಕಲ್ಲ, I'll just get it from here. ಈಗ ನೋಡ್ರಿ, display info ಆಯ್ತು, ಚೆಕ್ಔಟ್ ಆಯ್ತು. so now let's run it and you will see that it is giving the error. you cannot instantiate abstract class magazine without implementation for the abstract method checkout. okay, so again in the magazine class we have to implement checkout. so ಇದು ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ ಅಂದ್ರೆ ನೀವೇನು ಮಾಡಬೇಡ್ರಿ, ನೀವು ಅದು ಮಾಡ್ರಿ ಅಂತ. ಮೇ ಬಿ ಲೆಟ್ಸ್ ಡೂ ದಿಸ್ ಒನ್. we'll not implement anything and we'll call like this and see, right? so what it will show ಅಂತ. see, invoking checkout from child class, invoking checkout in library item which is the parent class. so this is how ನೀವೇನು ಮಾಡ್ಬೋದು ಅಂದ್ರೆ ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಮಾಡಿ ಅದರದ್ದು ಈ ಥರ ನೀವು ಬೇರೆ ಬೇರೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ನಿಮ್ಮ ಅಪ್ಲಿಕೇಶನ್ದೊಳಗೆ ವಿ ಕ್ಯಾನ್ ಆಲ್ಸೋ ಸಿ, ಕ್ಯಾನ್ ವಿ ಡಿಕ್ಲೇರ್ ಅ ಡೇಟಾ ಟೈಪ್ ಆಫ್ ಟೈಪ್ ಇದು ಅಬ್ಸ್ಟ್ರಾಕ್ಟ್ ಏನಾರ ಮಾಡ್ಬೋದೇನಂತಂದು. ಓಕೆ, ಸೊ ದ ಅಬ್ಸ್ಟ್ರಾಕ್ಷನ್ ಕ್ಲಾಸ್ ಈಸ್ ಲೈಬ್ರರಿ ಐಟಮ್, ಬಟ್ ಅದು ಆ್ಯಸ್ ಅ ಟೈಪ್ ಇಟ್ ಈಸ್ ನಾಟ್ ಇವನ್ ಅವೈಲಬಲ್ ಹಿಯರ್. ಐ ಕೆನಾಟ್ ಇವನ್ ಸೇ ದಟ್ ಐ ನೀಡ್ ಅ ಟೈಪ್ ಆಫ್ ದಿಸ್, ರೈಟ್? ಸೊ here also you can see basically book, I think they did pretty much that only. So here they are saying it's like an half built house
where some rooms are built and others need to be completed by you. So one of the important thing is like say whether it's book, whether it's magazine, whether it is database, whether database access or logging or third party some connection or API you are using. Once you define an abstract class, today you are using X service, X database, tomorrow you will use Y database. So changing that will be very simple because you will have to adhere or stick to that pattern. So in a lot of the big softwares, these concepts are very used, abstraction and as well as interfaces. Okay. So the next topic is interfaces. So in Python, interfaces are not so different. Basically, they are abstract class only. So other syntax nodri illi hengayte anta. From ABS import ABC same, exactly same, and this is also same. So hangidre ಏನು difference ಇದೆ? It is basically the way you approach it. ಇದ್ರೊಳಗೆ ಏನಂದ್ರೆ ಎಲ್ಲ ಮೆಥಡ್ಸ್ ಅನ್ನು ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಡಿಕ್ಲೇರ್ ಮಾಡಿ ಎಲ್ಲಾನು ಈ ತರ ಅಬ್ಸ್ಟ್ರಾಕ್ಟ್ ಮೆಥಡ್ ಅನ್ನು ಡಿಕ್ಲೇರ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹಚ್ಚೋದು ಅಂದ್ರೆ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ಇಟ್. ಓಕೆ. ಸೆಕೆಂಡ್ ಈಸ್ ಈ ಕ್ಲಾಸ್ ಏನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಲ್ಲ ಅದು ಮೋರ್ ದೆನ್ ಒನ್ ಇಂಟರ್ಫೇಸ್ ಅನ್ನು ಇನ್ಹೆರಿಟ್ ಮಾಡ್ಬೋದು. ಸೊ ಲಾಜಿಕಲಿ ಸ್ಪೀಕಿಂಗ್ ಇದರೊಳಗೆ ಇಂಟರ್ಫೇಸಸ್ನಾಗ ಅಂದ್ರೆ ಇದ್ರದ್ದೇನೋ ಬೇರೆ ಸಿಂಟೆಕ್ಸ್ ಇದೆ ಅಥವಾ ಇದನ್ನು ಬರೆಯೋದು ಕೀವರ್ಡ್ ಬೇರೆ ಇದೆ ಹಂಗೇನೂ ಇಲ್ಲ. ಬಟ್ ಜಾವಾದಾಗ ಅಥವಾ ಇನ್ನು ಬೇರೆ ಲ್ಯಾಂಗ್ವೇಜ್ದೊಳಗೆ ಏನಿದೆ ಆ ಥರ ಇದೆ ಇಂಟರ್ಫೇಸಸ್. ನೀವು C#ನಾಗೂ ಹಂಗೆ ಇದೆ. ಇಂಟರ್ಫೇಸಸ್ಗೆ ಒಂದು ಸಪ್ರೇಟ್ ರಿಸರ್ವ್ಡ್ ಕೀವರ್ಡ್ ಇದೆ ಆ್ಯಂಡ್ ದೇ ಬಿಹೇವ್ ಡಿಫ್ರೆಂಟ್ಲಿ. ಬಟ್ ಇನ್ ಅಬ್ಸ್ಟ್ರಾಕ್ಟ್ ಇಟ್ ಈಸ್ ಜಸ್ಟ್ ಅ ಕಾನ್ಸೆಪ್ಷುಯಲ್ ಟರ್ಮ್. ಕಾನ್ಸೆಪ್ಷುಯಲ್ ಟರ್ಮ್ ಅಂದ್ರೆ ನಾವಿಲ್ಲಿ ಹೆಂಗೆ ಇದ್ರೊಳಗೆ ಇಲ್ಲಿ ಲೈಬ್ರರಿ ಐಟಮ್ ಐತಲ್ಲ, ಲೈಬ್ರರಿ ಐಟಮ್ದೊಳಗೆ ಏನು ಮಾಡೋದು, ಈ ಮೆಥಡನ್ನು ಅಬ್ಸ್ಟ್ರಾಕ್ಟ್ ಅಂತ ಮಾಡ್ಬಿಟ್ಟಿದ್ವಿ. ಅದ್ರ ಬದಲು ಏನು ಎಲ್ಲ ಮೆಥಡ್ಗೂ ಇಲ್ಲಿ ಮಾಡ್ಬಿಡೋದು ಏನಂತ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಹಚ್ಚೋದನ್ನ ಏನಿದೆ ಅಲ್ಲ. ಆಮೇಲೆ ಅಲ್ಲೇನಂದ್ರೆ ಡಮ್ಮಿ ಇಂಪ್ಲಿಮೆಂಟೇಷನ್ ಹೆಂಗೆ ಮಾಡ್ತೀರಿ ಪೈಥಾನ್ದಾಗ ಈ ಥರ ಪಾಸ್ ಅಂತ ಬರೋದು. ಸೊ ಯು ಜಸ್ಟ್ ರೈಟ್ ಪಾಸ್ ಲೈಕ್ ದಿಸ್ ಆ್ಯಂಡ್ ದೆನ್ ಹಿಯರ್ ಡಿರೈವ್ಡ್ ಕ್ಲಾಸ್ ಒಳಗೆ ಇವೆರಡು ಏನಾಗ್ತಾವ ಇನ್ಹೆರಿಟ್ ಮಾಡತೈತಿ. ಇನ್ಹೆರಿಟ್ ಮಾಡಿ ಪ್ರತಿಯೊಂದು ಫಂಕ್ಷನನ್ನು ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಇಟ್. ಓಕೆ. ಸೊ ಇನ್ ಕೇಸ್ ಆಫ್ ಪೈಥಾನ್ ಇಟ್ ಈಸ್ ಮೋರ್ ಲೈಕ್ ಇಷ್ಟು ಮೆಥಡ್ ಅದಾವ, ನೀವು ಕಂಪಲ್ಸರಿ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. So that is what an interface is. So I can just write a couple of interface classes and show here. So let's say this one only, borrowable. Okay. Or else let me create a file called interfaces.py. Okay. So you can see that we imported this and we created a class called borrowable. ಹೆಂಗೆ ಸೇಮ್ ವಿತ್ ದೀಸ್ ಮೆಥಡ್ಸ್ ಆ್ಯಂಡ್ ದೆನ್ ಇಲ್ಲಿ ಏನು ಮಾಡಿದ್ವಿ, ಇದೊಂದು ಕ್ಲಾಸ್ ಆಯ್ತಾ ಬಾರೋಯಬಲ್ ವಿಚ್ ಇಸ್ ಇನ್ಹೆರಿಟಿಂಗ್ ಫ್ರಮ್ ABC. ABC ಎಲ್ಲಿಂದ ಬಂತು, ಇದು ABC ಮಾಡ್ಯೂಲಿಂದ ಬಂತು. ಅಬ್ಸ್ಟ್ರಾಕ್ಟ್ ಕ್ಲಾಸ್ ನೋಡ್ರಿ ಇಲ್ಲ ಎಕ್ಸಾಕ್ಟ್ಲಿ ಸೇಮ್. ವಿ ಫ್ರಾಮ್ ABC ಮಾಡ್ಯೂಲ್ ಯು ಗಾಟ್ ABC ಆ್ಯಂಡ್ ದ ಕ್ಲಾಸ್ ಈಸ್ ಇನ್ಹೆರಿಟಿಂಗ್ ಫ್ರಮ್ ABC. ಆ್ಯಂಡ್ ಇನ್ ಕೇಸ್ ಆಫ್ ಇಂಟರ್ಫೇಸಸ್ ದೆನ್ ವಿ ಡಿಫೈನ್ ದೀಸ್ ಟು ಮೆಥಡ್, ಯಾವ್ಯಾವುದು ರಿಟರ್ನ್ ಐಟಮ್ ಚೆಕ್ಔಟ್ ಅಂತ. ದೆನ್ ಏನು ಮಾಡಿದ್ವಿ, ರಿಸರ್ವೇಬಲ್ ಒಳಗೆ ರಿಸರ್ವ್ ಅಂತ ಮೆಥಡ್ ಮಾಡಿದ್ವಿ. ಬುಕ್ ಈಸ್ ನಾವು ಇನ್ಹೆರಿಟಿಂಗ್ ಬಿಟ್ವೀನ್ ದೀಸ್ ಟು ಇಂಟರ್ಫೇಸಸ್. ಸೊ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ಎಲ್ಲ ಅದರದ್ದು ಇದ್ರದ್ದು ಎರಡು ಮೆಥಡ್ ಸೇರಿ ಯು ಹ್ಯಾವ್ ಟು ಇಂಪ್ಲಿಮೆಂಟ್. ದೆನ್ ಫೈನಲಿ ಯು ರನ್ ಇಟ್ ದಿಸ್ ವೇ ಆ್ಯಂಡ್ ಲೆಟ್ಸ್ ರನ್ ಇಟ್ ಆ್ಯಂಡ್ ಸಿ. ಸೊ ದಿಸ್ ಈಸ್ ವರ್ಕಿಂಗ್. ನೌ ಲೆಟ್ಸ್ ಡಿಬಗ್ ಇಟ್ ಆ್ಯಂಡ್ ಸಿ. ಸೊ ಫಸ್ಟ್ ಏನು ಮಾಡಿದ್ವಿ ನಾವಿಲ್ಲಿ, ವಿ ಕ್ರಿಯೇಟೆಡ್ ಅ ಕ್ಲಾಸ್ ಬುಕ್ ಬಾರೋಯಬಲ್ ಅಂತಂದು. ಓಕೆ. ಈಗ ಈ ಬುಕ್ ಕ್ರಿಯೇಟ್ ಆದಾಗ ಇದ್ರೊಳಗೆ ಇದೊಂದು ವೇರಿಯೇಬಲ್ ಇದೆ, ಯಾವುದು ಇದೇನು ಟೈಟಲ್ ತೊಗೊಂಡ್ವಿಲ್ಲ ಅದು. ದೆನ್ ಆಟೋಮೆಟಿಕ್ಲಿ ಇಟ್ ಎನ್ಫೋರ್ಸ್ ಟು ಡಿಫೈನ್ ದೀಸ್ ಮೆಥಡ್ಸ್. ಚೆಕ್ಔಟ್ ಇದನ್ನೆಲ್ಲ ಮೆಥಡ್ ಡಿಫೈನ್ ಮಾಡಿದ್ವಿ. ಈಗ ಇಲ್ಲಿ ಏನು ಮಾಡೋಣ, ಇದನ್ನು ಟೆಸ್ಟ್ ಮಾಡೋಕೆ ಏನು ಮಾಡೋಣ, ಇದನ್ನೊಂದು ಕಮೆಂಟ್ ಮಾಡಿ ನೋಡೋಣ. ಓಕೆ. ಸೊ ಲೆಟ್ಸ್ ಕಮೆಂಟ್ ದಿಸ್ ಆ್ಯಂಡ್ ಲೆಟ್ಸ್ ಕಂಪೈಲ್ ಇಟ್ ಆ್ಯಂಡ್ ಸಿ ಏನಾಗುತ್ತಂತ. ಇದು ಚೆಕ್ಔಟ್ ಇದೆಯಲ್ಲ, ಸೊ ಇದು ಚೆಕ್ಔಟು ಇಲ್ಲಿ ಏನು ಮಾಡೋಣ, ಕಮೆಂಟ್ ಮಾಡೋಣ. ಇಲ್ಲಿ ನೋಡ್ರಿ ಏನಾಗುತ್ತೆ, ಕಾಂಟ್ ಇನ್ಸ್ಟಾನ್ಶಿಯೇಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಬುಕ್ ವಿತ್ ಅನ್ ಇಂಪ್ಲಿಮೆಂಟೇಷನ್ ಫಾರ್ ಅಬ್ಸ್ಟ್ರಾಕ್ಟ್. ಈಗ ಇಲ್ಲಿ ಇದೇನಂತ ಇಲ್ಲಿ ಇಂಟರ್ಫೇಸ್ ಅಂತ ಹೇಳಿಲ್ಲ, ಇದು
it's still called it abstract class only. So basically it is an abstract class only with where you don't do any implementation. So it is not calling it interface anyway. So it is just conceptually you do enforce the abstract class to be an interface by declaring all the methods inside that as abstract and zero implementation, no implementation. So that is just a workaround. Okay, ಇದು ಹೋಗ್ಬೇಕಂದ್ರೆ you remove this and then you implement this to method and it will work. Okay, so this is end of our advanced concepts for Python. Like I said, ನೀವು ನೋಡ್ರಿ ಇದ್ರೊಳಗೆ ಏನಂದ್ರೆ ಇನ್ನೂ ಡೆಪ್ತ್ನಾಗ ಭಾಳ ಹೋಗ್ಬೋದು, ಇನ್ನೂ ಇದ್ರೊಳಗೆ ಭಾಳ ಕಂಟೆಂಟ್ ಇದೆ, ರೈಟ್? Object oriented programming, if you want to go deeper, I am just teaching you enough for your projects. ನಿಮ್ಮ ಪ್ರಾಜೆಕ್ಟ್ಸ್ಗೆ ಎಷ್ಟು ಬೇಕು, ನಿಮ್ಮ ಇಂಟರ್ವ್ಯೂಸ್ಗೆ ಎಷ್ಟು ಬೇಕು, ಆಸ್ ಅ ಬಿಗಿನರ್ ಅಥವಾ ಆಸ್ ಅ ಫ್ರೆಷರ್ ಅಥವಾ ಎಂಟ್ರಿ ಲೆವೆಲ್ನಾಗ ಅಷ್ಟು ಕಾನ್ಸೆಪ್ಟ್ಸ್ ನೀವು ಕಲೀರಿ. ಆಮೇಲೆ ನಾವು ಪ್ರಾಜೆಕ್ಟ್ಸ್ ಮಾಡ್ತೀವಲ್ಲ, ಪ್ರಾಜೆಕ್ಟ್ಸ್ ಮಾಡಿದಾಗ ವಿ ವಿಲ್ ಡಿಸ್ಕಸ್ ಅಗೇನ್ ಆ ಪ್ರಾಜೆಕ್ಟ್ದು ಏನು ಆಬ್ಜೆಕ್ಟ್ ಓರಿಯೆಂಟೆಡ್ ಡಿಸೈನ್ ಐತಿ, ಅದ್ರದ್ದು ಡಿಸೈನ್ ಪ್ಯಾಟರ್ನ್ ಏನೈತಿ. ಸೊ ಥ್ರೂ ದ ಪ್ರಾಜೆಕ್ಟ್ಸ್ ವಿ ವಿಲ್ ಲರ್ನ್ ಆಲ್ ದೋಸ್ ಕಾನ್ಸೆಪ್ಟ್ಸ್ ಆ್ಯಂಡ್ ಪಿಕ್ ಅಪ್ ದೋಸ್ ಕಾನ್ಸೆಪ್ಟ್ಸ್. ಸೊ let me know how was this whole oops module and did you had your doubts cleared, and comments ಒಳಗೆ ತಿಳಿಸ್ರಿ ನನಗೆ ನಿಮಗೆ ಇದು ಮಾಡ್ಯೂಲ್ ಹೆಂಗೆ ಅನಿಸ್ತಂತ. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದಗಳು.